223 ಜನ ಸಂಸದರು ಈ ಬಿಲ್ಲಿನ ವಿರುದ್ಧವಾಗಿ ಮತ ಚಲಾವಣೆ ಮಾಡಿದ್ದೀರಿ. ನಿಮ್ಮ ಯೋಗ್ಯತೆಗಳಿಗೆ ಮೂರೇ ಮೂರು ಗಟ್ಟಿಯಾದ ಕಾರಣಗಳು ಈ ಬಿಲ್ಲನ್ನು ವಿರೋಧ ಮಾಡ್ತಾ ಇರೋದಕ್ಕೆ ನಿಮ್ಮ ಕೈಯಲ್ಲಿ ಕೊಡೋಕ್ಕಾಗಿಲ್ಲ. ಇದೆಯಲ್ಲ ಒಂದು ರಾಷ್ಟ್ರದ್ರೋಹಿ. ಆರ್ಟಿಕಲ್ 370 ರದ್ದು ಮಾಡಿದಾಗ ರಕ್ತಪಾತ ಆಗೋಗುತ್ತೆ ಈ ದೇಶದಲ್ಲಿ. ಒಂದು ಹನಿ ರಕ್ತನೂ ಉದುರ್ಲಿಲ್ವಲ್ರಿ. ಮುಸಲ್ಮಾನ್ ಮುಖಂಡ್ರೆ, ಮುಸಲ್ಮಾನ್ ದಾಳಿಕೋರರೇ, ಮುಸಲ್ಮಾನ್ ದಂಗೆಕೋರರೇ, ಕೇಳಿಸ್ಕೊಳ್ಳಿ ಹೇಳ್ತಾ ಇದ್ದೀನಿ. ಈಗ ಈ ದೇಶನ ಆಳ್ತಾ ಇರೋದು ನಿಮ್ಮ ಬೂಟ್ ನೆಕ್ಕೋ ಕಾಂಗ್ರೆಸ್ ಸರ್ಕಾರ ಅಲ್ಲ. ಈ ದೇಶನ ಆಳ್ತಿರೋದು ದೇಶಭಕ್ತರು, ರಾಷ್ಟ್ರಭಕ್ತರು, ಧರ್ಮನಿಷ್ಠರು. ಈ ದೇಶನ ಆಳ್ತಿರೋದು ಇವತ್ತು. ಈ ಮಾಟ ಇನ್ನು ನಡೆಯೋದಿಲ್ಲ, ಮುಗಿದೋಯ್ತು. ನೀವು ಸಂಸದರುಗಳು ನೀವು ಇದನ್ನು ವಿರೋಧ ಮಾಡ್ತೀರಿ. ಮೋದಿಜಿಯವರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆದಷ್ಟು ಬೇಗ ಶೀಘ್ರದಲ್ಲಿ ನೀವು ಏಕರೂಪ ನಾಗರಿಕ ಸಂಹಿತೆಯ ಬಿಲ್ನ ಮಂಡನೆ ಮಾಡಿ ದಯವಿಟ್ಟು ಅದನ್ನು ಪಾಸ್ ಮಾಡಿ ಇವರ ಜನಸಂಖ್ಯೆಯನ್ನು ಕಡಿವಾಣ ಹಾಕಿಲ್ಲ ಅಂದರೆ ಮುಂದೊಂದು ದಿವಸ ಈ ದೇಶದಲ್ಲಿ ಅಭಿವೃದ್ಧಿನೇ ಕಾಣಕ್ಕಾಗೋದಿಲ್ಲ. ಯಾಕೆಂದರೆ ನಾವು ಬರೀ ಇವ್ರನ್ನ ಸಾಕೋದಕ್ಕೆ ನಾವು ದುಡ್ಡು ಖರ್ಚು ಮಾಡೋದು. ಖಂಡಿತವಾಗ್ಲೂ ಇಂಥ ಕಾನೂನುಗಳು ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ವಿಶೇಷವಾಗಿ ಬಡ ಮುಸ್ಲಿಮರಿಗೆ ಹೇಳ್ತಿದ್ದೀನಿ ನಾನು. ಶ್ರೀಮಂತರು ಬಿಡಿ, ಲೂಟಿ ಮಾಡೋಕ್ಕಿದ್ದಾರೆ ಅವ್ರು ಯಾಕೋ ಜೀವನ ಮಾಡ್ತಾರೆ. ಆದರೆ ಬಡ ಮುಸ್ಲಿಮ್ಸ್ ಇದ್ದಾರಲ್ಲ, ಇವತ್ತು ಏನು ವಕ್ಫ್ ಬೋರ್ಡ್ ಬಿಲ್ ಬಂದಿದೆಯಲ್ವಾ, ಅಮೆಂಡ್ಮೆಂಟ್ ಬಿಲ್ಲು, ಈ ಬಿಲ್ಲು 100% ಬಡ ಮುಸ್ಲಿಮರ ಪರವಾಗಿದೆ. ಮತ್ತು ಅಲ್ಲೊಬ್ಬ ಇದ್ದಾನೆ ಅಯೋಗ್ಯ, OWC, ಈಗ ಯಾವುದೋ ಒಂದು ಹೊಸ ಪಕ್ಷ ಕಟ್ಕೊಂಡು ಬಂದಿದ್ದಾನೆ OWC. ಇವ್ರು ಯಾರು ಗೊತ್ತಾ ವೀಕ್ಷಕರೇ? ಇವ್ರು ಯಾರು ಗೊತ್ತಾ? ಈ OWCಗಳು ನಮಗೆ ಸ್ವಾತಂತ್ರ್ಯ ಬಂದಾಗ 47ರಲ್ಲಿ ನಾವು ಪಾಕಿಸ್ತಾನ ಜೊತೆ ಸೇರ್ಕೊಂತೀವಿ ಅಂದ್ರೆ ರಜಾಕರ್ಸು. ಅದರ ಅಳಿದುಳಿದ ಪಳವಳಿಕೆ ಇದು. ಈ OWC ಇವರ ರಕ್ತದಲ್ಲಿ ಕ್ರೂರತನ ಇದೆ. ಹೌದು, ಭಯಕಾಯ ಅಂತ ಒಂದು MP ಸೀಟ್ ಇಟ್ಕೊಂಡು ಪಾರ್ಲಿಮೆಂಟಲ್ಲಿ ಬಂದು ಬಿಲ್ನ ಅರ್ಧಾಕ್ತಾನೆ. ಅಯೋಗ್ಯ, ಅಪ್ರಯೋಜಕ, ಮುಟಾಳ. ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಕುಟುಂಬನ ಸುಟ್ಟವ್ರು ಯಾರು ಗೊತ್ತಾ? ಇವರೇ. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಟ್ಯಾಕ್ಸಿವಾಲ ನರಸಿಂಹಮೂರ್ತಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ದಿವಸ ಇಡೀ ಹಿಂದೂ ಸಮಾಜ ಖುಷಿ ಪಡೋವಂಥ ದಿವಸ. ಏನಕ್ಕೆ ಅಂದರೆ ನಮಗೆಲ್ಲ ಗೊತ್ತು, ಲೋಕಸಭೆಯಲ್ಲಿ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಪಾಸಾಗಿದೆ. ಆ ಕಾರಣಕ್ಕೋಸ್ಕರ ಇವತ್ತು ಇಡೀ ದೇಶ ಸಂಭ್ರಮಿಸುವಂಥ ದಿನ. ನಮಗೆ ಎರಡನೇ ಹಬ್ಬ ಇದು, ಎರಡನೇ ಯುಗಾದಿ ಹಬ್ಬ ಇವತ್ತು. ಖಂಡಿತವಾಗ್ಲೂ ಏನಕ್ಕೆ ನಾನು ಇದನ್ನು ಹೇಳ್ತಿದ್ದೀನಿ ಅಂದರೆ, ಈ ವಕ್ಫ್ನ ಒಂದು ಭೂತ ಇದೆಯಲ್ವಾ, ಈ ಭೂತ ನಮ್ಮ ಹಿಂದೂ ಸಮಾಜನ, ಅದರಲ್ಲೂ ನಮ್ಮ ಬಡ ರೈತರನ್ನ ಅಷ್ಟು ಗೋಳು ಉಯ್ಕೊಂಡಿದ್ದಾರೆ ಈ ಮುಸ್ಲಿಂ ಸಮುದಾಯದವರು. ವೀಕ್ಷಕರೇ, ಇದ್ರ ಮೇಲೆ ಪಾರ್ಲಿಮೆಂಟಲ್ಲಿ ಸುದೀರ್ಘವಾಗಿ 14-15 ಗಂಟೆಗಳ ಕಾಲ ಚರ್ಚೆ ನಡೆದ ನಂತರ ಈ ಬಿಲ್ಲನ್ನು ಪಾಸ್ ಮಾಡಿದ್ದಾರೆ. ಹಾಗೆಯೇ ರಾಜ್ಯಸಭೆಯಲ್ಲೂ ಕೂಡ ಇದ್ರ ಮೇಲೆ ಚರ್ಚೆಗಳಾಯಿತು, ಅಲ್ಲೂ ಕೂಡ ಪಾಸಾಯಿತು. ರಾಜ್ಯಸಭೆಯಲ್ಲಿ ಇದ್ರ ಮೇಲೆ ಚರ್ಚೆಗಳು ನಡೀತಿರುವಾಗ ಮೇಡಮ್ ಗಾಂಧಿ ಅವರು ಒಂದು ಪದ ಬಳಸಿದ್ದಾರೆ. ಈ ಮಸೂದೆ ತಿದ್ದುಪಡಿ ಮಾಡಿ ನೀವು ಜಾರಿಗೆ ತರ್ತಿರೋದು ಇದು ಸಂವಿಧಾನದ ಮೇಲೆ ನಡೀತಿರ್ತಕ್ಕಂತಹ ದಾಳಿ ಅಂತ. ಮೇಡಮ್ ಗಾಂಧಿಗೆ ನನಗೊಂದು ಪ್ರಶ್ನೆ ಇದೆ. 1992, 2013ರಲ್ಲಿ ನೀವು ತಿದ್ದುಪಡಿ ಮಾಡಿದ್ರಲ್ವ, ಸರ್ವಾಧಿಕಾರನ ಸಂವಿಧಾನಕ್ಕಿಂತ ಹೆಚ್ಚಿಗೆ ಈ ವಕ್ಫ್ ಬೋರ್ಡ್ಗೆ ಕೊಟ್ರಲ್ವಾ ಏನ್ವಾ ಮೇಡಮ್ ಗಾಂಧಿಯವರೇ? ಉತ್ತರ ಕೊಡಿ. ಯಾವುದನ್ನು ನೀವು ಸಂವಿಧಾನ ವಿರೋಧಿ, ಸಂವಿಧಾನ ಮೇಲೆ ನಡೆದಂಥ ಹಲ್ಲೆ ಅಂತ ನೀವು ಕರಿತೀರಾ? 223 ಜನ ಸಂಸದರು ಈ ಬಿಲ್ಲಿನ ವಿರುದ್ಧವಾಗಿ ಮತ ಚಲಾವಣೆ ಮಾಡಿದ್ದೀರಿ. ನಿಮ್ಮ ಯೋಗ್ಯತೆಗಳಿಗೆ ಮೂರೇ ಮೂರು ಗಟ್ಟಿಯಾದ ಕಾರಣಗಳು ಈ ಬಿಲ್ಲನ್ನು ವಿರೋಧ ಮಾಡ್ತಾ ಇರೋದಕ್ಕೆ ನಿಮ್ಮ ಕೈಯಲ್ಲಿ ಕೊಡೋಕ್ಕಾಗಿಲ್ಲ. ನೀವು ಸಂಸದರುಗಳು ನೀವು ಇದನ್ನು ವಿರೋಧ ಮಾಡ್ತೀರಿ. ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಈ ಬಿಲ್ಲು ಚರ್ಚೆನೇ ಇಲ್ಲದೆ ಪಾಸ್ ಆಗಬೇಕಾಗಿತ್ತು. ಆದರೆ ಈ ದೇಶದ ದುರಂತ ಕಾಂಗ್ರೆಸ್ ಅನ್ನೋ ಒಂದು ಇದೆಯಲ್ಲ, ಒಂದು ರಾಷ್ಟ್ರದ್ರೋಹಿ ಪಕ್ಷ, 233 ಜನ ಸಂಸದರನ್ನ ಅದರ ವಿರುದ್ಧವಾಗಿ ಮತ ಹಾಕ್ಸಿದ್ದೀರ. ಇವತ್ತು ಇದು ನೀವು ಮಾಡ್ತಿರೋ ಅನ್ಯಾಯ. ಈ ದೇಶಕ್ಕೆ, ಈ ದೇಶದ ಬಹುಸಂಖ್ಯಾತ ಹಿಂದೂಗಳಿಗೆ ನೀವು ಮಾಡ್ತಿರೋ ದ್ರೋಹ ಇದು. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮುಂದೆ ಬರುವಂಥ ದಿನಗಳಲ್ಲಿ ನೀವಿನ್ನೂ ಹೀನಾಯವಾಗಿ ಸೋಲ್ತೀರಿ. ಬರೆದಿಟ್ಕೊಳ್ಳಿ ಇದನ್ನು. ಇವತ್ತು ಏನು ಮುಸಲ್ಮಾನ್ ಮುಖಂಡರು ಹೇಳ್ತಾರಲ್ಲ, ಆರ್ಟಿಕಲ್ 370 ರದ್ದು ಮಾಡಿದಾಗ ರಕ್ತಪಾತ ಆಗೋಗುತ್ತೆ ಈ ದೇಶದಲ್ಲಿ. ಒಂದು ಹನಿ ರಕ್ತನೂ ಉದುರ್ಲಿಲ್ವಲ್ರಿ? ಒಂದು ಹನಿ ರಕ್ತನೂ ಉದುರ್ಸೋಕೆ ನಿಮ್ಮ ಕೈಲಾಗಲಿಲ್ವಲ್ರಿ? ರಾಮ ಮಂದಿರದ ತೀರ್ಪು ಬಂದಾಗ ರಕ್ತಪಾತ ಮಾಡಿಬಿಡ್ತೀವಿ. ಎಲ್ಲಿ ರಕ್ತಪಾತ? ಮುಸಲ್ಮಾನ್ ಮುಖಂಡ್ರೆ, ಮುಸಲ್ಮಾನ್ ದಾಳಿಕೋರರೇ, ಮುಸಲ್ಮಾನ್ ದಂಗೆಕೋರರೇ, ಕೇಳಿಸ್ಕೊಳ್ಳಿ ಹೇಳ್ತಾ ಇದ್ದೀನಿ. ಈಗ ಈ ದೇಶನ ಆಳ್ತಾ ಇರೋದು ನಿಮ್ಮ ಬೂಟ್ ನೆಕ್ಕೋ ಕಾಂಗ್ರೆಸ್ ಸರ್ಕಾರ ಅಲ್ಲ. ಈ ದೇಶನ ಆಳ್ತಿರೋದು ದೇಶಭಕ್ತರು, ರಾಷ್ಟ್ರಭಕ್ತರು, ಧರ್ಮನಿಷ್ಠರು. ಈ ದೇಶನ ಆಳ್ತಿರೋದು ಇವತ್ತು. ನಿಮ್ಮ ಆಟ ಇನ್ನು ನಡೆಯೋದಿಲ್ಲ, ಮುಗಿದೋಯ್ತು. ನಿಮ್ಮ ಆಟ ಇನ್ನು ನಡೆಯೋಕ್ಕಿಲ್ಲ, ಬಾಗ್ಲಾಕಳಿ ನೀವು. ನಾನು ನರೇಂದ್ರ ಮೋದಿ ಅವರಿಗೆ ಹೇಳ್ತಿದ್ದೀನಿ, ನರೇಂದ್ರ ಮೋದಿ ಅವ್ರನ್ನ ಕಳಕಳಿಯಾಗಿ ಹಿಂದೂಗಳ ಪರವಾಗಿ ಬೇಡ್ತಾ ಇದ್ದೀನಿ, ದಯವಿಟ್ಟು ಈ ಏನು
ಇವಾಗ ತಂದ್ರಲ್ಲ ಈ ವಕ್ಫ್ ಬೋರ್ಡ್ನ ಬಿಲ್ಲು, ಅಮೆಂಡ್ಮೆಂಟ್ ಬಿಲ್ಲು, ದಯವಿಟ್ಟು ಆದಷ್ಟು ಬೇಗ ಒಂದು ಬಿಲ್ ಬ್ಯಾಲೆನ್ಸ್ ಇದೆ, ಅದನ್ನು ತೊಗೊಂಡು ಬನ್ನಿ. ಏಕರೂಪ ನಾಗರಿಕ ಸಂಹಿತೆ ಈ ದೇಶಕ್ಕೆ ಬೇಕು, ಖಂಡಿತವಾಗ್ಲೂ ಈಗ ಅನಿವಾರ್ಯ ಇದೆ ಈ ದೇಶಕ್ಕೆ, ನೀವು ತರಬೇಕು. ನೋಡಿ, ನೀವು ಏಕರೂಪ ನಾಗರಿಕ ಸಂಹಿತೆಯನ್ನು ತರದೆ ನೀವು ಮುಂದೂಡ್ತಾ ಹೋದರೆ ಈ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆಗುತ್ತೆ, ಮುಸಲ್ಮಾನರ ಜನಸಂಖ್ಯೆ ಜಾಸ್ತಿ ಆಗುತ್ತೆ, ಬಹುಸಂಖ್ಯಾತ ಹಿಂದೂಗಳು ಈ ದೇಶದಲ್ಲಿ ಕಟ್ತಾ ಇರ್ತಕ್ಕಂತಹ ಎಲ್ಲ ತೆರಿಗೆನ ನಾವು ಅವ್ರನ್ನ ಸಾಕೋದಕ್ಕೆ ವೆಚ್ಚ ಮಾಡಬೇಕಾಗತ್ತೆ. ಮೋದಿಜಿಯವರೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆದಷ್ಟು ಬೇಗ ಶೀಘ್ರದಲ್ಲಿ ನೀವು ಏಕರೂಪ ನಾಗರಿಕ ಸಂಹಿತೆಯ ಬಿಲ್ನ ಮಂಡನೆ ಮಾಡಿ ದಯವಿಟ್ಟು ಅದನ್ನು ಪಾಸ್ ಮಾಡಿ ಇವರ ಜನಸಂಖ್ಯೆನ ಕಡಿವಾಣ ಹಾಕಿಲ್ಲ ಅಂದರೆ ಮುಂದೊಂದು ದಿವಸ ಈ ದೇಶದಲ್ಲಿ ಅಭಿವೃದ್ಧಿನೇ ಕಾಣೋಕ್ಕಾಗೋದಿಲ್ಲ. ಏಕೆಂದರೆ ನಾವು ಬರೀ ಇವ್ರನ್ನ ಸಾಕೋದಕ್ಕೆ ನಾವು ದುಡ್ಡು ಖರ್ಚು ಮಾಡಬೇಕಾಗತ್ತೆ. ಆ ಕಾರಣಕ್ಕೋಸ್ಕರ ನಾನು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಅದನ್ನು ಮೊದಲು ಅದನ್ನು ಪಾಸ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಾವು ಇವತ್ತೊಂದು ಯೋಚನೆ ಮಾಡಬೇಕು. ನೋಡಿ, ಈ ದೇಶದಲ್ಲಿ ಹೆಚ್ಚಿಗೆ ಆಸ್ತಿ ಯಾರ್ದಿದೆ ಅಂತ ಪಟ್ಟಿ ಮಾಡ್ತಾ ಬಂದರೆ ಒಂದು ಈ ದೇಶದ ರಕ್ಷಣಾ ಇಲಾಖೆಯಲ್ಲಿ ಹೆಚ್ಚು ಆಸ್ತಿ ಇದೆ. ಎರಡನೇದು ಕೋಟ ಈ ರೈಲ್ವೆ ಅವ್ರದ್ದಿದೆ. ಈ ರಕ್ಷಣೆ ಮತ್ತು ರೈಲ್ವೆ ಈ ಎರಡೂ ಇಲಾಖೆಗಳು ಇದು ಯಾವುದೇ ಧರ್ಮಕ್ಕೆ ಸೇರಿದ್ದಲ್ಲ, ಇದು ದೇಶದ ಆಸ್ತಿ, ಇದು ಸರ್ಕಾರದ ಆಸ್ತಿ. ಆದರೆ ನೋಡಿ, ಈ ವಕ್ಫ್ ಬೋರ್ಡ್ ಅನ್ನೋದೊಂದು ಇದೆಯಲ್ವಾ, ಈ ವಕ್ಫ್ ಬೋರ್ಡ್ನ ಆಸ್ತಿ ಈ ದೇಶದಲ್ಲಿ 3ನೇ ಶ್ರೀಮಂತರಿವರು. ವೀಕ್ಷಕರೇ ನೋಡಿ, ಯೋಚನೆ ಮಾಡಿದ್ರೆ ನಾವು ವಕ್ಫ್ ಬೋರ್ಡ್ ಅನ್ನೋದು ಯಾವುದೇ ಒಂದು ಸರ್ಕಾರಿ ಸಂಸ್ಥೆ ಅಲ್ಲ, ಅದು ಒಂದು ಧರ್ಮನ ಪ್ರತಿನಿಧಿಸುವಂತಹ ಒಂದು ಸಂಸ್ಥೆ. ಇವತ್ತು ವಕ್ಫ್ ಬೋರ್ಡ್ನ ಆಸ್ತಿ ಸುಮಾರು 10 ಲಕ್ಷ ಹೆಕ್ಟೇರ್ಗಳು. ಎಷ್ಟು? 10 ಲಕ್ಷ ಹೆಕ್ಟೇರ್ಗಳು. ನಾವೊಂದು ಯೋಚನೆ ಮಾಡಬೇಕು, ಇವತ್ತು ಇಷ್ಟೊಂದು ಆಸ್ತಿನ ದೇಶದ ಉದ್ದಗಲಕ್ಕೂ ಇಟ್ಕೊಂಡಿರೋ ಈ ವಕ್ಫ್ ಬೋರ್ಡು ಏನು ಮಾಡ್ತಿದೆ? ಮುಸಲ್ಮಾನರಿಗೆ ಒಂದು ಶಾಲೆ ಕಟ್ಟಿದೆಯಾ? ಒಂದು ಯೂನಿವರ್ಸಿಟಿ ಕಟ್ಟಿದೆಯಾ? ಒಂದು ಆಸ್ಪತ್ರೆ ಮಾಡಿದೆಯಾ? ಏನೂ ಮಾಡಿಲ್ಲ ವೀಕ್ಷಕರೇ. ಹಾಗಾದರೆ ಈ ಆಸ್ತಿ ಏನಕ್ಕೆ ಬೇಕು ಇವರಿಗೆ? ಒಬ್ಬ ಬಡ ಮುಸಲ್ಮಾನನಿಗೂ ಕೂಡ ಏನೂ ಮಾಡಿಲ್ಲ. ಮುಸಲ್ಮಾನರು ಬಡವರಾಗೇ ಇದ್ದಾರೆ, ಅವ್ರು ಬಡವರೇ ಇದ್ದಾರೆ. ಆದರೆ ದೇಶದಲ್ಲಿ ಇವತ್ತು 3ನೇ ಅತಿ ದೊಡ್ಡ ಶ್ರೀಮಂತಿಕೆ ಆಗಿರೋ ವಕ್ಫ್ ಬೋರ್ಡು, ಹಾಗಾದರೆ ಏನಕ್ಕೆ ಇವ್ರಿಗೆ ಇಷ್ಟೊಂದು ಆಸ್ತಿ? ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ನರೇಂದ್ರ ಮೋದಿ ಸಾಹೇಬ್ರೆ, ದಯವಿಟ್ಟು ಈ ವಕ್ಫ್ ಬೋರ್ಡ್ನ ಕ್ಲೋಸ್ ಮಾಡಿಬಿಡಿ, ಬರ್ಖಾಸ್ತ್ ಮಾಡಿ. ಇದು ಬೇಡ ಈ ದೇಶಕ್ಕೆ. ಇದರಿಂದ ಮುಸಲ್ಮಾನರಿಗೆ ಯಾರಿಗೂ ಒಳ್ಳೇದಾಗ್ತಿಲ್ಲ. ಯಾರಿಗೂ ಒಳ್ಳೇದಾಗ್ತಿದೆ ಗೊತ್ತಾ? ಯಾರು ಪ್ರಭಾವಿಗಳಿದ್ದಾರೆ, ರಾಜಕಾರಣಿಗಳಿದ್ದಾರೆ ನೋಡಿ, ಅವ್ರಿಗೆ ಒಳ್ಳೇದಾಗ್ತಿದೆ. ಹೌದು, ಅವ್ರಿಗೆ ಮಾತ್ರ ಒಳ್ಳೇದಾಗ್ತಿರೋದು ಇದು. ಇನ್ಯಾವ ಬಡ ಮುಸ್ಲಿಮನಿಗೆ ಇದರಲ್ಲಿ ಏನು 4 ಕಡೆಯೂ ಉಪಯೋಗ ಆಗ್ತಿಲ್ಲ. ಹಾಗಾಗಿ ನೋಡಿ, ನಮ್ಮಲ್ಲೇ ಒಂದು ವರದಿ ಇದೆ, ಕರ್ನಾಟಕದಲ್ಲೇ ಒಂದು ವರದಿ ಇದೆ ನೋಡಿ. ನಮ್ಮ ಕರ್ನಾಟಕದಲ್ಲೇ ಒಂದು ಸಮಿತಿ ವರದಿ ಕೊಟ್ಟಿದೆ. ಅನ್ವರ್ ಮಾನಪಾಡಿ ಅವರು ಮುಸಲ್ಮಾನ್ ಕಮ್ಯುನಿಟಿಗೆ ಸೇರಿದವರೇ ಅವರೊಂದು ವರದಿ ಕೊಟ್ಟಿದ್ದಾರೆ. ಈ ರಾಜ್ಯದಲ್ಲಿ ಜಾತ್ಯತೀತವಾಗಿ ಕಾಂಗ್ರೆಸ್ನವರು ಎಲ್ಲರೂ ಒಕ್ಕಾಸ್ತಿನ ತಿಂದಿದ್ದಾರೆ, ಎಲ್ಲರೂ ಒಕ್ಕಾಸ್ತಿನ ಅನುಭವಿಸಿರೋ ಜನನೇ. ಜಾತ್ಯತೀತವಾಗಿ ಬರೀ ಮುಸ್ಲಿಮರೇ ಇಲ್ಲ ಇದರಲ್ಲಿ, ಮುಸ್ಲಿಂ ನಾಯಕರು ಎಲ್ಲರೂ ಇದ್ದಾರೆ. ಆದರೆ ಕಾಂಗ್ರೆಸ್ನ ಬೇರೆ ಜಾತಿಯ MLAಗಳು ಇದ್ದಾರೆ, ಇದರಲ್ಲಿ ಆಸ್ತಿನ ತಿಂದಿದ್ದಾರೆ. ಈ ವಕ್ಫ್ ಬೋರ್ಡು ಏನಿದೆ, ಇದರ ಆಸ್ತಿಗಳು ನಿಜವಾಗಲೂ ಬಡ ಮುಸಲ್ಮಾನರಿಗೆ ಹೋಗ್ತಿಲ್ಲ. ಬಡ ಮುಸಲ್ಮಾನರಿಗೆ ಇದರಿಂದ ನಯಾ ಪೈಸದ ಉಪಯೋಗನೂ ಆಗ್ತಿಲ್ಲ. ಇದರ ಎಲ್ಲ ಉಪಯೋಗಗಳನ್ನ ಶ್ರೀಮಂತ ಮುಸಲ್ಮಾನರು ಮತ್ತು ಪ್ರಭಾವಿ ರಾಜಕಾರಣಿಗಳು, ಬೇರೆ ಧರ್ಮದವರು ಇದ್ರ ಉಪಯೋಗ ಪಡಿತಿದ್ದಾರೆ. ವೀಕ್ಷಕರೇ ನೋಡಿ, 2013 ಸಾರ್ವತ್ರಿಕ ಚುನಾವಣೆಗೆ ಹೋಗೋದಕ್ಕಿಂತ ಮೊದಲು 2-3 ತಿಂಗಳು ಹಿಂದೆಯೇ ಈ ಕಾಂಗ್ರೆಸ್ ಸರ್ಕಾರ ಎಂಥ ಒಂದು ನೀಚ ಕೆಲಸನ ಮಾಡೋಯ್ತು ಅಂದರೆ, ಆ ಮುಸಲ್ಮಾನರಿಗೆ ಎಷ್ಟು ಪವರ್ನ ಕೊಟ್ಟರು, ಆ ವಕ್ಫ್ ಬೋರ್ಡಿಗೆ ಎಷ್ಟು ಪವರ್ನ ಕೊಟ್ಟರು ಅಂದರೆ, ಈ ದೇಶದ ಸಂವಿಧಾನಕ್ಕೂ ಅಷ್ಟು ಪವರ್ ಇಲ್ಲ ವೀಕ್ಷಕರೇ. ಅಷ್ಟು ಪವರ್ನ ಇವ್ರು ಕೊಟ್ಟಿದ್ದಾರೆ. ನೀವು ಗೊತ್ತಿದೆಯೋ ಗೊತ್ತಿಲ್ಲೋ ಹೇಳ್ತೀನಿ, ಕೇಳಿಸ್ಕೊಳ್ಳಿ. 123 ಪ್ರಾಪರ್ಟಿಗಳನ್ನ ದೆಹಲಿಯ ಎಂಥ ಪ್ರಾಪರ್ಟಿಗಳು ಒಂದೆಲ್ಲ ಪಾಯಿಂಟ್ ಪ್ರಾಪರ್ಟೀಸು, ಎಲ್ಲ ಪ್ರೈಮ್ ಲೊಕೇಶನ್ ಪ್ರಾಪರ್ಟಿಗಳನ್ನ ಡಿನೋಟಿಫೈ ಮಾಡಿ, ಸರ್ಕಾರ ಖುದ್ದು ಡಿನೋಟಿಫೈ ಮಾಡಿ ವಕ್ಫ್ ಬೋರ್ಡಿಗೆ ಹಸ್ತಾಂತರ ಮಾಡುತ್ತೆ. ಹೌದು ವೀಕ್ಷಕರೇ, ಯಾರು ಉದ್ಧಾರಕ್ಕೆ ಕೊಟ್ರಿ ಸ್ವಾಮಿ ನೀವು? ನೀವು ಮಾಡಿದ್ರಲ್ಲ 123 ಆಸ್ತಿಗಳನ್ನ ಡಿನೋಟಿಫಿಕೇಷನ್ನು. ಎಷ್ಟು ಜನ ಬಡ ಮುಸ್ಲಿಮರಿಗೆ ಹಂಚಿದ್ರು ಅದನ್ನು ವಕ್ಫ್ ಬೋರ್ಡ್ನವರು? ಏನಾದರೂ ನಿಮ್ಮ ಹತ್ರ ಪಟ್ಟಿ ಇದೆಯಾ? ಕೊಡಿ. ನಿಮ್ಮ ಹತ್ರ ಏನೋ ಡೇಟಾ ಇದೆಯಾ? ಇಲ್ಲ ವೀಕ್ಷಕರೇ, ಇದು ಕೇವಲ ಓಲೈಕೆಗೋಸ್ಕರ, ಮುಸಲ್ಮಾನರ ಪರ ನಾವು ಇದ್ದೀವಿ ಅನ್ನೋದಕ್ಕೋಸ್ಕರ ಈ ಭ್ರಷ್ಟ ದುಷ್ಟ ಕಾಂಗ್ರೆಸ್ನವರು ಡಿನೋಟಿಫೈ ಮಾಡಿ ಕೊಟ್ಟಿದ್ದು 123 ಪ್ರಾಪರ್ಟಿಗಳು. ಇವತ್ತು ಹೇಳ್ತಾರೆ ಅವರು ವಕ್ಫ್ ಬೋರ್ಡ್ನವರು, ಪಾರ್ಲಿಮೆಂಟ್ ಭವನವೂ ನಮ್ಮದೇ, ಇವ್ರ ಪಿತ್ರಾರ್ಜಿತ ಆಸ್ತಿಗಳು, ಪಾರ್ಲಿಮೆಂಟ್ ಭವನವೂ ನಮ್ಮದೇ ಅಂತಾರೆ. ಏನಕ್ಕೆ? ಮೊನ್ನೆ ಕುಂಭಮೇಳ ನಡೆದಿದ್ದು ಜಾಗ ನಮ್ಮದದು ಅಂತಾರೆ, ಅಂಬಾನಿ ಮನೆ ನಮ್ಮದು ಅಂತಾರೆ. ಯೋಚನೆ ಮಾಡಿ ವೀಕ್ಷಕರೇ. ಅಂದರೆ 2013ರಲ್ಲಿ ಇವ್ರು ಏನೊಂದು ಅಮೆಂಡ್ಮೆಂಟ್ ತಂದ್ರಲ್ಲ ಕಾಂಗ್ರೆಸ್ನವರು ವಕ್ಫ್ ಬೋರ್ಡ್ನ ಪರ,
ಅಂದರೆ ಇವರು ಪ್ರಶ್ನಾತೀತರು, ಇವರನ್ನು ಪ್ರಶ್ನೆನೇ ಮಾಡೋಂಗಿಲ್ಲ ವೀಕ್ಷಕರೇ. ಯಾರಾದರೂ ನಿಮ್ಮ ಅಕ್ಕಪಕ್ಕ ಮುಸಲ್ಮಾನರು ಇರೋದು ಕೇಳಿಸ್ಕೊಳ್ಳಿ, ಹೇಳ್ತಾ ಇದ್ದೀನಿ. ಅವ್ರು ಏನಾದರೂ ವಕ್ಫ್ ಹೋಗಿ ನಮ್ಮ ಪಕ್ಕದ ಮನೆ ವಕ್ಫ್ ಬೋರ್ಡ್ಗೆ ಸೇರಿದ್ದು ಅಂತ ಏನಾದರೂ ಅವ್ರು ಹೋಗಿ ಹೇಳಿ ನಿಮ್ಗೊಂದು ನೋಟಿಸ್ ಕೊಟ್ಟರೆ ಮುಗೀತು, ನೀವು ಖಾಲಿ ಮಾಡಬೇಕು ಅಷ್ಟೇ. ನೀವೇನಲ್ಲಿ ಇರೋಂಗಿಲ್ಲ, ನಿಮಗೊಂದು ಸಣ್ಣ ಪರಿಹಾರ ಇಲ್ಲ, ನಿಮಗೊಂದು ಎನ್ಕ್ವೈರಿ ಇಲ್ಲ, ಏನೂ ಇಲ್ಲ. ತಹಸೀಲ್ದಾರ್ ಆಫೀಸ್ಗೆ ಹೋದರೆ ಪಾಣಿ ಚೇಂಜ್ ವಕ್ಫ್ ಬೋರ್ಡ್. ಇಂಥ ಒಂದು ಪರಮಾಧಿಕಾರನ ಅದು ನೋಡಿ, ಸ್ವತಂತ್ರ ಭಾರತದಲ್ಲಿ ಸಂವಿಧಾನದ ಅಡಿನಲ್ಲಿ ಈ ದೇಶ ಕೆಲಸ ಮಾಡ್ತಿದೆ. ಇಂಥ ಒಂದು ಸಂವಿಧಾನದ ಅಡಿನಲ್ಲಿ ಕೆಲಸ ಮಾಡುವಾಗ ಪರಮಾಧಿಕಾರ ವಕ್ಫ್ ಬೋರ್ಡಿಗೆ ಕೊಟ್ಟರು. ಯಾಕೆ ಸ್ವಾಮಿ? ಯಾಕೆ ಈ ಪರಮಾಧಿಕಾರ? ಈ ದೇಶದಲ್ಲಿ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಈ ದೇಶದಲ್ಲಿ ಮುಸಲ್ಮಾನರಿಗಿಂತ ಹೆಚ್ಚಿಗೆ ತುಳಿತಕ್ಕೊಳಗಾದವರು ಈ ದೇಶದಲ್ಲಿ ದಲಿತರು. ಹೌದು, ದಲಿತರು. ಯಾಕೆ ನೀವು ಈ ಅಧಿಕಾರ ದಲಿತರಿಗೆ ಕೊಡಲಿಲ್ಲ? ಯಾಕೆ ಕೊಡಲಿಲ್ಲ? ನೀವು ಮುಸಲ್ಮಾನರಿಗೆ ಕೊಟ್ಟರೆ, ನೀವು ದಲಿತರಿಗೆ ಯಾಕೆ ಕೊಡಲಿಲ್ಲ? ನೀವು ಹೇಳ್ಕೊತೀರ ದೊಡ್ಡದಾಗಿ ದಲಿತರ ಪರ, ನಾವು ದಲಿತರ ಪರ ಅಂತ. ಇದೇ ಅಧಿಕಾರನ ಯಾಕೆ ನೀವು ದಲಿತರಿಗೆ ಕೊಟ್ಟಿಲ್ಲ? ಯಾಕೆ ಮುಸಲ್ಮಾನರಿಗೆ ಕೊಟ್ರಿ? ನೀವು ಇದರಲ್ಲಿ ಗೊತ್ತಾಗುತ್ತೆ ನೀವು ಎಷ್ಟು ದುಷ್ಟರು ಅಂತ. ಕಾಂಗ್ರೆಸ್ನವರು ವೀಕ್ಷಕರೇ, ಇದಿಷ್ಟೇ ಅಲ್ಲ ವೀಕ್ಷಕರೇ, ಇದೇ ಬಿಲ್ಲನ್ನು ಉಪಯೋಗಿಸ್ಕೊಂಡು ಈ ದೇಶಕ್ಕೆ ಇಸ್ಲಾಂ ಬರೋದಕ್ಕಿಂತ ಮುಂಚೆಯಿಂದನೂ ಒಂದು ಊರು, ಒಂದು ದೇವಸ್ಥಾನ ತಮಿಳ್ನಾಡಲ್ಲಿದೆ. ಆ ಒಂದು ಇಡೀ ಊರು, ಆ ದೇವಸ್ಥಾನನ ಒಳಗೊಂಡು ಕ್ಲೈಮ್ ಮಾಡ್ಕೊಂಡಿದೆ ನಮ್ಮದಿದು ಅಂತ. ಯೋಚನೆ ಮಾಡಿ, ಆ ಬಿಲ್ಲಿಗೆ ಎಷ್ಟು ಪವರ್ ಇರ್ಬೋದು. ಇವರ ದುರಾಡಳಿತ ಯಾವ ಮಟ್ಟಕ್ಕೆ ಮುಸಲ್ಮಾನರನ್ನ ಎತ್ಕೊಂಡೋಗಿ ನಿಲ್ಲಿಸಿದೆ ಅಂತ ನಾನು ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಏಕರೂಪ ನಾಗರಿಕ ಸಂಹಿತೆ ಈ ದೇಶಕ್ಕೆ ಬೇಕು, ಈ ದೇಶಕ್ಕೆ ಜರೂರು ಬೇಕಿದೆ ವೀಕ್ಷಕರೇ. ನಂದು ಒಂದೇ ಒಂದು ಒತ್ತಾಯ, ಇದರ ಪರ ಪ್ರತಿಯೊಬ್ಬ ನಾಗರಿಕನು ಧ್ವನಿ ಎತ್ತಬೇಕು, ಸರ್ಕಾರದ ಮೇಲೆ ಒತ್ತಡ ತರಬೇಕು, ಈ ಬಿಲ್ಲನ್ನು ಜರೂರಾಗಿ ತರೋ ಥರ ನೋಡ್ಕೊಳ್ಬೇಕು ವೀಕ್ಷಕರೇ. ಇಲ್ಲಾಂದರೆ ನಾವು ಕಷ್ಟಪಟ್ಟು ದುಡಿದು ಕಟ್ಟಿದ ಟ್ಯಾಕ್ಸ್ ದುಡ್ಡನ್ನು ಮುಸಲ್ಮಾನರು ಸಾಕೋದಕ್ಕೇ ಈ ದೇಶಕ್ಕೆ ಖರ್ಚು ಮಾಡಬೇಕಾಗುತ್ತೆ ವೀಕ್ಷಕರೇ. ನಮ್ಮಲ್ಲೊಬ್ಬರು MLC ಇದ್ದಾರೆ, ನಾಸೀರ್ ಸಾಹೇಬರು. ಅವರೊಂದು ಹೇಳಿಕೆ ಮಾಡ್ತಾಯಿದ್ರು ರಾಜ್ಯಸಭೆಯಲ್ಲಿ, ಇದು ಮುಸಲ್ಮಾನ್ ವಿರೋಧಿ, ಮುಸಲ್ಮಾನರನ್ನ ಮೂಲೆ ಗುಂಪು ಮಾಡೋದಕ್ಕೆ ತರ್ತಾ ಇರೋ ಬಿಲ್ಲು ಅಂತ. ನಸೀರ್ ಸಾಹೇಬ್ರೆ, ನಿಮಗೆ ಮಾತನಾಡೋದಕ್ಕೆ ಸಾಕಷ್ಟು ಅವಕಾಶ ಇತ್ತು. ನಿಮ್ಮ ಪ್ರತಿ ಮಾತಿನಲ್ಲೂ ಇದ್ದಿದ್ದು ಒಂದು ಸಂವಿಧಾನ ವಿರೋಧಿಗಳು, ಮುಸ್ಲಿಂ ವಿರೋಧಿಗಳು, ಹಾಗಾಗಿ ಈ ಕಾನೂನನ್ನು ತರ್ತಿದ್ದಾರೆ, ಇದರಲ್ಲಿ ಮುಸ್ಲಿಮರಿಗೆ ಅಪಾಯ ಇದೆ, ಮುಸ್ಲಿಂ ಧಾರ್ಮಿಕ ನಂಬಿಕೆಗಳ ಮೇಲೆ ಪೆಟ್ಟು ಬೀಳ್ತಿದೆ. ಅಲ್ಲ ಸ್ವಾಮಿ, ನಿಮ್ಮ ಧಾರ್ಮಿಕ ಆಚರಣೆಗಳಿಗೂ ನಿಮ್ಮ ಧಾರ್ಮಿಕ ನಂಬಿಕೆಗೂ ವಕ್ಫ್ ಬೋರ್ಡ್ಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧ? ಏನು ರೀ ವಕ್ಫ್ ಬೋರ್ಡ್ ಅಂದರೆ? ನಿಮಗೆ ದಾನವಾಗಿ ಬಂದಿರೋ ಆಸ್ತಿಗಳನ್ನ ನಿರ್ವಹಣೆ ಮಾಡೋ ಒಂದು ಸಂಸ್ಥೆ ತಾನೇ ಅದು. ನೀವು ಅದನ್ನು ತೊಗೊಂಡೋಗಿ ಧರ್ಮಕ್ಕೆ ಯಾಕೆ ಲಿಂಕ್ ಮಾಡ್ತಿದ್ದೀರಿ? ನೀವು BJP ಅವ್ರಿಗೆ ಹೇಳ್ತೀರಿ ನೀವು ಇದೆಲ್ಲ ಮಾಡೋದ್ರಿಂದ ಧರ್ಮಗಳ ಮಧ್ಯೆ ಒಡಕ್ಕೆ ತರ್ತಿದ್ದೀರಾ ಅಂತ. ಧರ್ಮಗಳ ಮಧ್ಯೆ ಒಡಕ್ಕೆ ತರ್ತಿರೋ ನೀವು. ಯಾಕೆಂದರೆ ನಿಮ್ಮ ಸಮುದಾಯದ ಜನರಿಗೆ ಈ ಬಿಲ್ಲಿಂದ, ಅದರಲ್ಲೂ ಬಡ ಮುಸ್ಲಿಮರಿಗೆ ಏನು ಅನುಕೂಲ ಇದೆ ಅನ್ನೋದನ್ನು ನೀವು ಹೇಳ್ತಿಲ್ಲ. ಅವ್ರನ್ನ ಪ್ರಚೋದನೆ ಮಾಡ್ತಿರೋದು ನಿಜವಾಗ್ಲೂ ನೀವೇ ಅವ್ರನ್ನ ಪ್ರಚೋದನೆ ಮಾಡ್ತಿರೋದು. ನೀವು ಸತ್ಯ ಹೇಳಿ ಅವರಿಗೆ. ನಾಸೀರ್ ಸಾಹೇಬ್ರೆ, ಇದ್ರ ಫಲಾನುಭವಿಗಳು ನೀವಿಲ್ವೇ? ಇದ್ರ ಫಲಾನುಭವಿ ಅಲ್ವಾ ನೀವು? ಅದನ್ನು ಒಪ್ಕೊಂಡು ನಿಮ್ಮ ಸಮುದಾಯದ ಜನರಿಗೆ, ಬಡ ಮುಸ್ಲಿಮರಿಗೆ ನೀವು ಹೇಳಿ. ಯಾಕೆಂದರೆ ಇವತ್ತು ದೇಶದಲ್ಲಿ ಹೆಚ್ಚು ಕಮ್ಮಿ ಕಡೆ ಇವತ್ತು ಇದನ್ನು ಮುಸ್ಲಿಂ ಸಮುದಾಯ ಸ್ವಾಗತ ಮಾಡಿದೆ, ನಿಮ್ಮ ಸಮುದಾಯನೇ ಸ್ವಾಗತ ಮಾಡ್ತಿದೆ. ವಿರೋಧ ಮಾಡ್ತಿರೋದು ಯಾರೋ? ನಿಮ್ಮಂಥವ್ರು 4 ಜನ, ನಿಮ್ಮಂಥ ರಾಜಕಾರಣಿಗಳು 4 ಜನ ವಿರೋಧ ಮಾಡ್ತಿರೋದು. ನಿಮ್ಮ ಹಿಂದೆ ಮುಂದೆ ಸುತ್ಕೊಂಡಿದ್ದೀರಲ್ಲ ನಿಮ್ಮ ಫಾಲೋವರ್ಸ್, ಅವರಿಂದ ವಿರೋಧ ಮಾಡ್ತಿರೋದು. ಏನಕ್ಕೆ ಗೊತ್ತಾ? ಅವ್ರು ರಿಯಲ್ ಎಸ್ಟೇಟ್ ಮಾಡೋಕ್ಕಾಗಲ್ಲ ಇದರಲ್ಲಿ ಈಗ ಅಂತ. ಈಗ ಬಂದಿರೋ ಬಿಲ್ಲಲ್ಲಿ ವಕ್ಫ್ ಭೂಮಿನ ಇಟ್ಕೊಂಡು ನೀವು ರಿಯಲ್ ಎಸ್ಟೇಟ್ ಮಾಡೋಕ್ಕಾಗಲ್ಲ. ಹೌದು, 9 ಲಕ್ಷ ಎಕರೆನ ಆಸ್ತಿ ಇಟ್ಕೊಂಡಿರೋ ನಿಮ್ಮ ಸಮುದಾಯ ಇವತ್ತು ಯಾಕ್ರಿ ಬಡತನದಲ್ಲಿದೆ? ಯಾಕ್ರಿ ಬಡತನದಲ್ಲಿದೆ ಇವತ್ತು ಹೇಳಿ? ನೀವು ದೊಡ್ಡದಾಗಿ ಹೇಳ್ತಿರಲ್ವ, ನಮ್ಮ ಸಮುದಾಯ ಹಿಂದುಳಿದಿದೆ, ನಾವು ಬಡವರು. ಯಾಕ್ರಿ ಬಡತನದಲ್ಲಿದೆ? ದೇಶದ 3ನೇ ಶ್ರೀಮಂತರು ನೀವು ಇವತ್ತು ದೇಶದಲ್ಲಿ. ಅಷ್ಟು ಆಸ್ತಿನ ಇಟ್ಕೊಂಡಿದ್ದೀರ ನೀವು. ಯಾಕೆ ಇವತ್ತು ಬಡ ಮುಸ್ಲಿಮರಿಗೆ ನೀವು ಸಹಾಯ ಮಾಡ್ತಿಲ್ಲ ವಕ್ಫ್ ಬೋರ್ಡ್ ಕಡೆಯಿಂದ? ಇವತ್ತು ವಕ್ಫ್ ಬೋರ್ಡ್ನ ಆದಾಯ ಎಷ್ಟಿದೆ ರೀ? 12 ಲಕ್ಷ ಆದಾಯ. ಇವತ್ತು 12,000 ಕೋಟಿ ಆದಾಯ ಬರಬೇಕಾಗಿರೋದು ಇವತ್ತು ಬರ್ತಿರೋದು ಎಷ್ಟು? 120 ಕೋಟಿ ಆದಾಯ ಬರ್ತಿದೆ. ಮಿಕ್ಕಿದ್ದು ಏನು ಮಾಡ್ತಿದ್ದೀರಿ? ನಿಮ್ಮಂಥವ್ರು ಗುಳ್ಕಂದು ಹಾಕ್ತಿದ್ದೀರಿ.
ನೀವು ತಿಂದಾಕ್ಬಿಟ್ಟು ಇವತ್ತು ಬಡ ಮುಸ್ಲಿಮರನ್ನ ರೋಡಲ್ಲಿ ಎತ್ಕಟ್ಟಿ ಅವ್ರನ್ನ ಕಲ್ಲೊಡೆ ಹೆಂಗೆ ಮಾಡ್ತಿದ್ದೀರ ನೀವು ಅಲ್ವಾ? ಇದೇ ತಾನೇ ಸಿ ಎ ಬಂದಾಗಲೂ ನೀವು ಇದನ್ನೇ ತಾನೇ ಮಾಡಿದ್ದು. ಸಿ ಎ ಬಂದಾಗ ಏನು ಮಾಡಿದ್ರಿ? ಸಿ ಎನಲ್ಲಿ ಏನಿದೆ ಅನ್ನೋದನ್ನು ನೀವು ಯಾರಿಗಾದ್ರೂ ಹೇಳಿದ್ರಾ? ಎಕ್ಸ್ಪ್ಲೈನ್ ಮಾಡಿದ್ರಾ? ಇಲ್ಲ. ನಾನು ಹೇಳಿ, ಈಗ ಸಿ ಎ ಬಂದಾಗಿಂದ ಇದುವರೆಗೂ ಭಾರತೀಯ ಮುಸ್ಲಿಮರನ್ನ ಯಾವೊಬ್ಬ ಮುಸ್ಲಿಮರನ್ನ ಹೊರಗಾಕಿದ್ರೆ ಉದಾಹರಣೆ ಕೊಡಿ ನೀವು. ಉದಾಹರಣೆ ಕೊಡ್ರಿ. ನಿಮ್ಮದು ವಿರೋಧ ಏನಂದರೆ ಬಿ ಜೆ ಪಿ ಏನೋ ಮಾಡ್ತಿದ್ದೆ ಅದಕ್ಕೋಸ್ಕರ ವಿರೋಧವಾ? ನೀವು ತ್ರಿಬಲ್ ತಲಾಕ್ ಬಂದಾಗ ವಿರೋಧ ಮಾಡಿದ್ರಿ. ಯಾಕೆ? ನಿಮ್ಮ ಸಮುದಾಯದ ಹೆಣ್ಮಕ್ಳಿಗೆ ನ್ಯಾಯ ಕೊಡೋದು ಬೇಡವಾ? ಬೇಡವೇನ್ರಿ? ನಿಮ್ಮ ಮನೆಯಲ್ಲಿ ಅಕ್ಕನೋ ತಂಗಿನೋ ಯಾರಿಗಾದ್ರೂ ಒಂದು ಡೈವರ್ಸ್ ಆದರೆ ಏನು ರೀ ಮಾಡ್ತೀರಾ ನೀವು? ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗೋದು ಬೇಡವೇನ್ರಿ? ಇದನ್ನು ತಂದರೆ ನೀವು ಬೀದಿಲಿ ನಿಂತ್ಕೊಂಡು ಕಲ್ಲೊಡಿಸ್ತೀರಿ. ಇನ್ನು ಎಷ್ಟು ದಿವಸ ರೀ ಅವ್ರಿಗೆ ಮೋಸ ಮಾಡ್ತೀರಾ ನೀವು? ಇವತ್ತು ಸಮಾಜ ಕೆಟ್ಟಿರೋದು, ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಇವತ್ತು ಸಮಾಜ ಕೆಟ್ಟಿರೋದು ನಿಮ್ಮಂಥವ್ರಿಂದಾನೆ. ನೀವು ಸತ್ಯನ ಸಮಾಜದ ಮುಂದೆ ಇಡ್ತಿಲ್ಲ, ಬರೀ ಸುಳ್ಳುಗಳನ್ನ ಸಮಾಜಕ್ಕೆ ಕೇಳಿ ಸಮಾಜನ ದಾರಿ ತಪ್ಪಿಸಿ ನೀವು ಅವ್ರ ವೋಟ್ ಬ್ಯಾಂಕ್ನ ಗಟ್ಟಿಗೆ ಹಿಡ್ಕೊಂಡು ಕೂತಿದ್ದೀರಿ. ನಿಮ್ಮಂಥವ್ರು ನಿಮ್ಮ ಸಮುದಾಯಕ್ಕೆ ಮಾರಕವಾಗಿದ್ದೀರಿ ಇವತ್ತು. ಆದರೆ ದುರದೃಷ್ಟವಶ ನಿಮ್ಮಂಥವ್ರ ಮಾತೇ ಕೇಳ್ತಾ ಸಮುದಾಯ. ಏನು ಮಾಡೋದು? ಇವತ್ತು ಹೇಳ್ತೀನಿ ಕೇಳಿ, ದೇಶದಲ್ಲಿ ನಿಜವಾಗಲೂ ಮುಸಲ್ಮಾನರಿಗೆ ಸ್ವಾತಂತ್ರ್ಯ ಬಂದು 80 ವರ್ಷದ ಆಸುಪಾಸಕ್ಕೆ ಬರ್ತಾ ಇರೋ ಕಾಲದಲ್ಲಿ ನಾನು ಹೇಳ್ತಾ ಇದ್ದೀನಿ, ಈ ದೇಶದಲ್ಲಿ ಮುಸಲ್ಮಾನರಿಗೆ ಏನಾದರೂ ಒಂದು ಒಳ್ಳೆಯ ಕೆಲಸ ಅಂತ ಆಗಿದರೆ ಅದು ಕೇವಲ ಭಾರತೀಯ ಜನತಾ ಪಾರ್ಟಿಯಿಂದ ಮಾತ್ರ. ಹೌದು, ಅಸಂವಿಧಾನಿಕವಾಗಿ ನಿಮಗೆ ಕಾಂಗ್ರೆಸ್ ಏನೆಲ್ಲ ಕೊಟ್ಟಿರ್ಬೋದು, ಬಟ್ ಕಾಂಗ್ರೆಸ್ ಯಾವುದು ಸಂವಿಧಾನವನ್ನು ಬಳಸ್ಕೊಂಡು ನ್ಯಾಯಯುತವಾಗಿ ನಿಮಗೆ ಏನನ್ನೂ ಕೊಟ್ಟಿಲ್ಲ. ಕಾಂಗ್ರೆಸ್ಸು ನಿಮಗೆ ಕೊಟ್ಟಿರೋದೆಲ್ಲ ಅಸಂವಿಧಾನಿಕವಾಗಿ, ತಾತ್ಕಾಲಿಕವಾಗಿ ನೀವು ಅದನ್ನೇ ನಂಬ್ಕೊಂಡ್ರಿ. ಆದರೆ ನೋಡಿ, ಇವತ್ತು ಈ ದೇಶದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ. ಕಾಂಗ್ರೆಸ್ ಅಸಂವಿಧಾನಿಕವಾಗಿ ಏನೆಲ್ಲ ಮಾಡಿತ್ತೋ, ಆರ್ಟಿಕಲ್ 370, ತ್ರಿಬಲ್ ತಲಾಕ್, NRC, ಇವಾಗಿನ ವಕ್ಫ್ ಬೋರ್ಡಿಂದ ಹಿಡಿದು ಎಲ್ಲನೂ ಏನಕ್ಕೆ ತೆಗಿತಿದೆ? ಇವೆಲ್ಲ ಅಸಂವಿಧಾನಿಕವಾಗಿ ಬಂದಿರೋದು. ಈ ಸಂವಿಧಾನ ರಕ್ಷಕರಿದ್ದಾರಲ್ಲ, ಸಂವಿಧಾನ ರಕ್ಷಣೆ ಮಾಡ್ತೀವಿ ಅಂತ ಹೋರಾಟ ಮಾಡ್ತಿದ್ದಾರಲ್ಲ, ಇವರುಗಳು ಮಾಡಿದ ಪ್ರಪಗಂಡಗಳಿವೋ. ಈ ಪ್ರಪಗಂಡಗಳನ್ನ ಕಿತ್ತಾಕಿ ಸಮಾಜದಲ್ಲಿ ಸಭ್ಯರಾಗಿ ಬದುಕೋದಕ್ಕೆ ಕಾನೂನುಗಳು ಬರ್ತಿದೆ. ತಿಳ್ಕೋಬೇಕು ಮುಸ್ಲಿಂ ಸಮಾಜ. ಖಂಡಿತವಾಗಲೂ ಇಂಥ ಕಾನೂನುಗಳು ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ವಿಶೇಷವಾಗಿ ಬಡ ಮುಸ್ಲಿಮರಿಗೆ ಹೇಳ್ತಿದ್ದೀನಿ ನಾನು. ಶ್ರೀಮಂತರು ಬಿಡಿ, ಲೂಟಿ ಮಾಡೋಕ್ಕಿದ್ದಾರೆ ಅವ್ರು ಹೇಗೋ ಜೀವನ ಮಾಡ್ತಾರೆ. ಆದರೆ ಬಡ ಮುಸ್ಲಿಮ್ಸ್ ಇದ್ದಾರಲ್ಲ, ಇವತ್ತು ಏನು ವಕ್ಫ್ ಬೋರ್ಡ್ ಬಿಲ್ ಬಂದಿದೆಯಲ್ವಾ, ಅಮೆಂಡ್ಮೆಂಟ್ ಬಿಲ್ಲು, ಈ ಬಿಲ್ಲು 100ಕ್ಕೆ 100% ಬಡ ಮುಸ್ಲಿಮರ ಪರವಾಗಿದೆ. ನೀವು ಒಪ್ಕೊಳ್ಬೇಕು. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಮುಸಲ್ಮಾನರಿಗೆ, ಯಾರೊಬ್ಬ ಶ್ರೀಮಂತ ಮುಸಲ್ಮಾನ ಬಂದು ನಿಮ್ಮನ್ನು ಪ್ರವೋಕ್ ಮಾಡಿ ಬೀದಿಗಿಳಿರಿ ಅಂದರೆ ದಯವಿಟ್ಟು ಅವ್ರ ವಿರುದ್ಧ ಹೋರಾಟ ಮಾಡಿ. ಯಾಕೆಂದರೆ ಇವತ್ತು ದೇಶದ ನಾನಾ ಕಡೆ ಇವತ್ತು ಮುಸಲ್ಮಾನರು ಇದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಹೌದು, ಯಾಕೆಂದರೆ ಅವ್ರಿಗೆ ಗೊತ್ತಿದೆ ಈ ಅಮೆಂಡ್ಮೆಂಟ್ ಬಿಲ್ ಇದೆಯಲ್ವ, ಇದು ನಮ್ಮ ಪರವಾಗಿದೆ ಅನ್ನೋದು ಗೊತ್ತಿದೆ ಅವರಿಗೆ. ಹಾಗಾಗಿ ನೋಡಿ, ಇವತ್ತಿನ BJP ಸರ್ಕಾರ ಇದೆಯಲ್ವ, ಖಂಡಿತ ಇದು ಸರ್ವ ಜನಾಂಗದ ಶಾಂತಿಯ ತೋಟದ ಮೇಲೆ ನಂಬಿಕೆ ಇಟ್ಟಿರೋಂಥ ಪಕ್ಷ. ಅಲ್ಲಿ ಇರೋ ಜನನೂ ಕೂಡ, ಈ ದೇಶನ ಆಳ್ತಿರೋ ಪ್ರಧಾನಮಂತ್ರಿಗಳು ಕೂಡ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ನಂಬಿಕೆ ಇರೋವಂಥ ಜನ, ಸಂವಿಧಾನದ ಮೇಲೆ ವಿಶ್ವಾಸ ಇಟ್ಟಿರೋವಂಥ ಜನ. ಯಾವತ್ತೂ ಸಂವಿಧಾನಕ್ಕೆ ಅಪಚಾರ ಮಾಡಲ್ಲ. ಮತ್ತು ನಾನು ಹೇಳಿದ್ನಲ್ವ, ಸರ್ವ ಜನಾಂಗದ ಶಾಂತಿಯ ತೋಟ. ಈ ಸರ್ಕಾರ ಸರ್ವ ಜನಾಂಗವನ್ನು ಸಮನಾಗಿ ತೊಗೊಂಡೋಗಬೇಕು ಅಂತ ಯೋಚನೆ ಮಾಡೋವಂಥ ಸರ್ಕಾರ. ಹಾಗಾಗಿ ಇಂಥ ಬಿಲ್ಗಳನ್ನ ತರ್ತಿದೆ. ಮುಸಲ್ಮಾನರು ಯೋಚನೆ ಮಾಡಬೇಕು, ಅದಕ್ಕೋಸ್ಕರ ಇಂಥ ಬಿಲ್ಗಳು ಬರ್ತಿರೋದು. ದಯವಿಟ್ಟು ನೀವು ಈ ಕಾಂಗ್ರೆಸ್ ಅವರು ಹೇಳೋ ಸುಳ್ಳು ಕಥೆಗಳನ್ನ, ಕಟ್ಟು ಕಥೆಗಳನ್ನ, ಅರ್ಧ ಸತ್ಯಗಳನ್ನ, ಅರ್ಧ ಸುಳ್ಳುಗಳನ್ನ ದಯವಿಟ್ಟು ನಂಬೇಡಿ. ಅರ್ಧ ಸತ್ಯಗಳು, ಅರ್ಧ ಸುಳ್ಳುಗಳು ಈ ದೇಶಕ್ಕೆ ತುಂಬ ಅಪಾಯಕಾರಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅವ್ರು ಏನು ಹೇಳ್ತಿದ್ದಾರೆ ಕಾಂಗ್ರೆಸ್ನವರು, ಅರ್ಧ ಸತ್ಯಗಳು, ಅರ್ಧ ಸುಳ್ಳುಗಳು. ಹಾಗಾಗಿ ನೀವು ದಾರಿ ತಪ್ಪಿದ್ದೀರಿ. ದಯವಿಟ್ಟು ದಾರಿ ತಪ್ಪಬೇಡಿ. ಪ್ರಬುದ್ಧರಾಗಿ. ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳು ಬರೋದಿದೆ. ನರೇಂದ್ರ ಮೋದಿ ಅವರ ಸರ್ಕಾರ ನಿಮ್ಮ ಅಭಿವೃದ್ಧಿಗೆ ಏನು ಬೇಕೋ ಅದನ್ನೆಲ್ಲನೂ ಕೂಡ ಸಂವಿಧಾನದ ಅಡಿನಲ್ಲಿ ನಿಮಗೆ ಕೊಡ್ತಾರೆ. ನಿಮಗೆ ಕೊಡಲೇಬೇಕು. ಏನಕ್ಕೆ ಅಂದರೆ ಈ ದೇಶ, ಈ ಸಂವಿಧಾನ ನಿಮ್ಮನ್ನು ಒಪ್ಕೊಂಡಿದೆ. ಹಂಗಾಗಿ ನಿಮಗೆ ಏನು ಕೊಡಬೇಕು ಅದನ್ನು ಖಂಡಿತ ಕೊಡ್ತಾರೆ, ಖಂಡಿತ ಸಿಗುತ್ತೆ. ಆದರೆ ಈ ಸುಳ್ಳು ಬುರುಕರು ಕಾಂಗ್ರೆಸ್ ಅವರು ಇದ್ದಾರಲ್ವ, ದಯವಿಟ್ಟು ಇವ್ರ ಮಾತುಗಳನ್ನ ಕೇಳಬೇಡಿ, ಇವ್ರು ಹಿಂದೆ ಹೋಗಬೇಡಿ. ಮತ್ತು ಅಲ್ಲೊಬ್ಬ ಇದ್ದಾನೆ ಅಯೋಗ್ಯ, OWC, ಈಗ ಯಾವುದೋ ಒಂದು ಹೊಸ ಪಕ್ಷ ಕಟ್ಕೊಂಡು ಬಂದಿದ್ದಾನೆ OWC. ಇವ್ರು ಯಾರು ಗೊತ್ತಾ ವೀಕ್ಷಕರೇ? ಇವ್ರು ಯಾರು ಗೊತ್ತಾ? ಈ OWCಗಳು ನಮಗೆ ಸ್ವಾತಂತ್ರ್ಯ ಬಂದಾಗ 47ರಲ್ಲಿ ನಾವು ಪಾಕಿಸ್ತಾನ ಜೊತೆ ಸೇರ್ಕೊಂತೀವಿ ಅಂದ್ರಲ್ಲ, ರಜಾಕರ್ಸು, ಅದರ ಅಳಿದುಳಿದ ಪಳಿವಳಿಕೆ ಇದು. ಈ OWC
ಇವರ ರಕ್ತದಲ್ಲಿ ಕ್ರೂರತನ ಇದೆ. ಹೌದು, ಅವತ್ತು ಏನಾದರೂ 1948ರಲ್ಲಿ ಸರ್ದಾರ್ ಪಟೇಲ್ರೇ ಇಲ್ಲ ಅಂದಿದ್ರೆ ಈ ಓವೈಸಿಗಳ ವಿರುದ್ಧ ನಾವು ದಿನ ಫೈಟ್ ಮಾಡಬೇಕಾಗಿತ್ತು. ನಾವು ಈಗ ಎಲ್ಲಿ ಇದರಲ್ಲಿ ಕೂತ್ಕೊಂಡು ರಾಯಚೂರಾಗ ಕೂತ್ಕೊಂಡು ಅಲ್ಲಿವರೆಗೂ ಹಾಪ್ಕೊಂಡಿದ್ರು ವೀಕ್ಷಕರೇ ಇವರು. ಅದ್ರ ಅಳಿದುಳಿದವರೇ ಇವರು. ಕೊಯ್ಯಾಕಾಯ ಅಂತ ಒಂದು MP ಸೀಟ್ ಇಟ್ಕೊಂಡು ಪಾರ್ಲಿಮೆಂಟಲ್ಲಿ ಬಂದು ಬಿಲ್ನ ಅರ್ಧಾಕ್ತಾನೆ. ಅಯೋಗ್ಯ, ಅಪ್ರಯೋಜಕ, ಮುಟಾಳ. ಇವನು ಮುಸಲ್ಮಾನರೇ ಒಪ್ಕೊಂಡಿಲ್ಲ ವೀಕ್ಷಕರೇ. ಇವನು ಬಂದು ಬಿಲ್ ಅರ್ಧಾಕ್ತಾನೆ ಮನುಷ್ಯ. ಅವ್ನಿಗೇನು ಗೊತ್ತಿದೆ ಮಣ್ಣು? ಈ ದೇಶನ ಲೂಟಿ ಮಾಡಿದವರು ಅವರು ರಜಾಕರ್ಸು. ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಕುಟುಂಬನ ಸುಟ್ಟವ್ರು ಯಾರು ಗೊತ್ತಾ? ಇವರೇ, ಈ ರಜಾಕರ್ಸೆ, ಈ ಓವೈಸಿಗಳೇ. ಆ ರಜಾಕರ್ ಹೆಸರು ತೆಗೆದು ಓವೈಸಿ ಅಂತ ಇಟ್ಕೊಂಡಿದ್ದಾರೆ ಈಗ ಅಷ್ಟೇ. ಇನ್ನೇನು ವ್ಯತ್ಯಾಸ ಇಲ್ಲ ಇವ್ರದ್ದು, ಅವರೇ ಇವರು. ಅಳಿದುಳಿದಿರೋ ಪಳವಳಿಕೆಗಳು. ದುರದೃಷ್ಟವಶ ನಮ್ಮ ಖರ್ಗೆ ಸಾಹೇಬ್ರು ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಕೂತವ್ರೆ. ಅವ್ರಿಗೊಂದು ಪ್ರತೀಕಾರದ ಕಿಚ್ಚೂ ಇಲ್ಲ, ಅಧಿಕಾರ ದಾಹ ವೀಕ್ಷಕರೇ. ಅಧಿಕಾರಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಖರ್ಗೆ ಸಾಹೇಬರು. ಏನು ಅದ್ರ ಉದಾಹರಣೆ ಇದು. ತನ್ನ ತಾಯಿನ ತನ್ನ ತಂಗಿನ ಕೊಂದವ್ರ ಮೇಲೆ ಒಂದು ಪ್ರತೀಕಾರದ ಕಿಚ್ಚು ಇಲ್ಲ. ಪ್ರತೀಕಾರ ಅಂದರೆ ಕೊಡ್ಲಿ ತಗೊಂಡು ಕೊಚ್ಚೆ ಅನ್ನೋದಲ್ಲ ವೀಕ್ಷಕರೇ. ಒಂದು ಮಾತಲ್ಲಿ ಅಟ್ಲೀಸ್ಟ್ ಒಂದು ಆಕ್ರೋಶ ಇಲ್ಲ. ನೋಡಿದ್ರೆ ಅವ್ರ ಪರವಾಗಿ ಇಡೀ ಜೀವನನ ಸವಿತಿದ್ದಾರೆ ವೀಕ್ಷಕರೇ. ಇದು ಇವತ್ತಿನ ಪರಿಸ್ಥಿತಿ ವೀಕ್ಷಕರೇ. ಇದಾಗಿತ್ತು ಇವತ್ತಿನ ವಿಚಾರ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಹೆಚ್ಚೆಚ್ಚು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ